ನಮಸ್ಕಾರ ಸ್ನೇಹಿತರ. ಇನ್ನು ಮುಂದೆ ಇಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡೇ ಬರೋದಿಲ್ಲ. ಹೌದು, BPL ಆಗಿರಲಿ, ನಿಮ್ಮ ಹತ್ರ APL ರೇಷನ್ ಕಾರ್ಡ್ ಹೊಂದಿರಲಿ, ಸೊ ನಿಮಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ಹೊಸ ರೂಲ್ಸನ್ನು ತಂದು ಬಿಡ್ತಾ ಇದೆ. ಪ್ರತಿಯೊಂದು ಕಂತಿನಲ್ಲಿ ನೋಡ್ತಾ ಇದ್ರಿ, ಒಂದಲ್ಲ ಒಂದು ರೂಲ್ಸು ಜಾರಿ ಮಾಡ್ತಾರೆ. ಅನೇಕ ರೇಷನ್ಸ್ ಕಾರ್ಡ್ಗಳನ್ನು, ಅನೇಕ ಅಷ್ಟೇ ಅಲ್ಲ, ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ ಆಹಾರ ಇಲಾಖೆ. ಸೊ ಇದಕ್ಕೋಸ್ಕರ ಕಾರಣಗಳಿದ್ದಾವೆ. ಸುಮ್ಮನೆ ನಿಮ್ಮನ್ನು ರೇಷನ್ ಕಾರ್ಡ್ನಿಂದ ರದ್ದು ಮಾಡೋದಾಗಿ ಅಥವಾ ಗೃಹಲಕ್ಷ್ಮಿ ದುಡ್ಡು ಬರದೇ ಇರುವ ಹಾಗೆ ಮಾಡೋದಾಗಿರಲಿ ಇಲ್ಲ. ಸೊ ಇದಕ್ಕೆ ಕಾರಣಗಳನ್ನು ಇಟ್ಕೊಂಡು ನಿಮಗೆ ಈ ಒಂದು ದುಡ್ಡು ಬರದೇ ಇರುವ ಹಾಗೆ ಮಾಡ್ತಾ ಇರುವಂಥದ್ದು, ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ, ಈ ಎಲ್ಲ ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣವಾದ ಡೀಟೇಲ್ಸನ್ನು ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತೂ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ಗಳನ್ನು ಜಾರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೌದು, ಇದರ ಅಂದರೆ ಈಗ ಎಲ್ಲ ರೂಲ್ಸ್ಗಳ ಬಗ್ಗೆ ಮಾಹಿತಿ ಸರ್ಕಾರಕ್ಕೆ ಹೋಗ್ತಾ ಇತ್ತು. ಒಂದು ರೂಲ್ಸ್ ಬಗ್ಗೆ ಸರ್ಕಾರಕ್ಕೆ ತಿಳಿತಾ ಇರಲಿಲ್ಲ. ಅದೇ ಯಾವುದರಪ್ಪ ಅಂದರೆ ಅನೇಕ ರೇಷನ್ಸ್ ಕಾರ್ಡ್ಗಳನ್ನು, ಅಂದರೆ ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ 3-4 ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅಂತಹ ರೇಷನ್ ಕಾರ್ಡ್ಗಳನ್ನು ಕಂಡುಹಿಡಲಿಕ್ಕೆ ಜಾತೀಯತೆಯ ಜಾತಿಯನ್ನು ಕಂಡುಹಿಡಿಯುವಂತಹ ಅಂದರೆ UHID ನಂಬರನ್ನು, ಸ್ಟಿಕ್ಕರನ್ನು ಅಂಟಿಸಿ, ಸೊ ನಿಮ್ಮ ಜಾತಿ ಯಾವುದು, ನಿಮ್ಮಲ್ಲಿ ಶಿಕ್ಷಣ ಎಷ್ಟಾಗಿದೆ, ನಿಮ್ಮಲ್ಲಿ ಅಂದರೆ ಈಗ ಸರ್ಕಾರಿ ನೌಕರಸ್ಥರು ಎಷ್ಟು, ಸೊ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡೋದರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೆ, ಎಷ್ಟು ಮೀಟರ್ಗಳಿದ್ದಾವೆ, ಎಷ್ಟು ದೊಡ್ಡ ಮನೆ ಇದೆ, ಎಲ್ಲ ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಹೌದು, ಜಾತಿ ಗಣತಿಯ ಹೆಸರಿನಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಸರ್ಕಾರಕ್ಕೆ ಹೋಗ್ತಿರತ್ತೆ. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಹಿರಿಯರದು ಒಂದು ರೇಷನ್ ಕಾರ್ಡ್ ಇರುತ್ತೆ, ತದನಂತರ ಹಿರಿಯ ಮಗಂದು ಒಂದು ಮದುವೆ ಆದ ತಕ್ಷಣ ಅವ್ರದ್ದು ರೇಷನ್ ಕಾರ್ಡ್ ಬೇರೆ, ಚಿಕ್ಕ ಮಗಂದು ಅಂದರೆ ಮದುವೆ ಆದ ತಕ್ಷಣ ಒಂದು ರೇಷನ್ ಕಾರ್ಡ್ ಬೇರೆ, ಹೀಗೆ 3 ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಡ್ತಾರೆ. ಈಗ ಸುಮಾರು 22 ಕಂತುಗಳು ಜಮಾ ಆಗಿದ್ದಾವೆ. 44,000 ದುಡ್ಡು ಒಂದೊಂದು ಕುಟುಂಬಕ್ಕೆ ಹೋಗಿದೆ, ಒಂದೊಂದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ. ಇನ್ನು ಅನೇಕ ಕುಟುಂಬಸ್ಥರು ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಹೀಗಾಗಿ ಸುಮಾರು 1,32,000ವರೆಗೂ ಕೂಡ ದುಡ್ಡು ಒಂದೇ ಕುಟುಂಬಕ್ಕೆ ಹೋದ ಹಾಗೆ, ಅಂದರೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಾರೆ. ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಸುಮಾರು 80,000ಕ್ಕಿಂತ ಹೆಚ್ಚಿನ ದುಡ್ಡು ಸರ್ಕಾರಕ್ಕೆ ಒಂದೇ ಕುಟುಂಬದಲ್ಲಿ ಉಳಿತಾ ಇತ್ತು. ಇನ್ನು ಈ ರೀತಿ ಅನೇಕ ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಮಾಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಹೀಗೆ ಯಾರು ಮಾಡಿದ್ದಾರೆ ನೋಡಿ, ಅಂತಹ ರೇಷನ್ ಕಾರ್ಡ್ಗಳು ಕಂಡು ಹಿಡಿಲಿಕ್ಕೆ ಈ ಜಾತಿ ಗಣತಿಯನ್ನು ಒಂದು ಕಡೆ, ಇದರದ್ದು ಉದ್ದೇಶ ಇದೆ, ಮುಖ್ಯ ಉದ್ದೇಶ ಜಾತಿ ಗಣತಿ ಇದೆ. ಯಾಕಂದರೆ ರಾಜಕಾರಣಿಗಳು ವೋಟ್ ಬ್ಯಾಂಕನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನೇಕ ವಿರೋಧ ಪಕ್ಷದ ನಾಯಕರು ಹೇಳೋದಾಗಿರಲಿ ಅಥವಾ ಅನೇಕ ಈಗ ಜನರು ಹೇಳೋದಾಗಿರಲಿ ಈಗ ನಡೀತಾ ಇತ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಜಾತಿಯ ಗಣತಿಯನ್ನು ಆಧಾರದ ಮೇಲೆ, ಅಂದರೆ ಈಗ ಅನೇಕ ರಾಜಕಾರಣಿಗಳು ಈ ಜಾತಿಯವ್ರದ್ದು ವೋಟ್ ನಮಗೆ ಫಿಕ್ಸಪ್ಪ, ಈ ಜಾತಿಯವ್ರದ್ದು ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಜಾತಿ ಗಣತಿ ಮಾಡಿಬಿಟ್ಟು ಜಾತೀಯತೆಯ ಆಧಾರದ ಮೇಲೆ ಜನರನ್ನು ಅಳೆಯುವಂಥದ್ದು, ಓಟನ್ನು ಅಳೆಯುವಂಥದ್ದು, ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ, ಇಲ್ಲಿ ಸರ್ಕಾರದಲ್ಲಿನೇ ಜಾತೀಯತೆ ಇದ್ದಿದ್ದೇ ಆದರೆ ಜಾತಿ ಅನ್ನೋದು ಯಾವತ್ತೂ ಕೂಡ ಹೋಗೋದೇ ಇಲ್ಲ. ಜಾತಿ ಭೇದ ಭಾವ ಹೀಗೆ ನಡೀತಾನೆ ಇರುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಬೇಕಪ್ಪ ಅಂದರೆ ಸರ್ಕಾರದಲ್ಲಿ, ಕಾನೂನಿನಲ್ಲಿ ಈ ಜಾತೀಯತೆಯನ್ನು, ವ್ಯವಸ್ಥೆಯನ್ನು ತೆಗೆದಾಕಬೇಕು ಮೊದಲು. ಸೊ ಎಲ್ಲರಿಗೆ ಒಂದೇ ಒಂದು ರೂಲ್ಸು ಜಾರಿ ಆಗಬೇಕು. ಇವ್ರಿಗೊಂದು ರೂಲ್ಸು, ಅವ್ರಿಗೊಂದು ರೂಲ್ಸು, ಈ ರೀತಿ ಜಾರಿ ಮಾಡಬಾರ್ದು ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ವು. ಅದನ್ನು ಈಗ ಪಕ್ಕಕ್ಕಿಡೋಣ. ಸೊ ಮುಖ್ಯ ಉದ್ದೇಶಕ್ಕೆ ನಾವು ಬರೋಣ. ಇಲ್ಲಿ ನೋಡಿ, UHID ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿ. ಆ ಅಂಟಿಸಿದ ತಕ್ಷಣ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ, ಎಷ್ಟು ಜನರಿದ್ದೀರಿ, ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೆ, ಎಷ್ಟು ಮೀಟರ್ ಇದ್ದಾವೆ, ಎಷ್ಟು ದೊಡ್ಡದು ಮನೆ ಇದೆ, ನಿಮ್ಮ ಹೆಸರಿನಲ್ಲಿ ಎಷ್ಟು ಹೊಲಗದ್ದೆಗಳಿದ್ದಾವೆ, ಎಷ್ಟು ಪ್ಲಾಟ್ಗಳಿದ್ದಾವೆ, ನಿಮ್ಮ ಮನೆಗೆ ಎಷ್ಟು ವಾಹನಗಳಿದ್ದಾವೆ, ಅದರಲ್ಲಿ 4 ವೀಲರ್ ವಾಹನಗಳಷ್ಟು, JCB ಟ್ರಕ್ಗಳು, ಟ್ರ್ಯಾಕ್ಟರ್ಗಳು, ಈ ರೀತಿ ಏನಾದರೂ ಇದ್ದಾವೆ, ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದರ ಆಧಾರದ ಮೇಲೆ ನಿಮಗೆ BPL ಸಿಗಬೇಕಾ, APL ಸಿಗಬೇಕಾ ಅಥವಾ ಎರಡೂ ಸಿಗಬಾರ್ದ ಅನ್ನುವಂತಹದ್ದು ನಿರ್ಧಾರವಾಗುತ್ತೆ. ಹೌದು ಸ್ನೇಹಿತರೆ, ಅನೇಕ ಕುಟುಂಬಸ್ಥರು ಈಗ 4 ವೀಲರ್ ವಾಹನಗಳನ್ನು ಖರೀದಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬೇರೆ ಬರುತ್ತೆ, ಯೆಲ್ಲೋ ಬೋರ್ಡ್ ಕಾರ್ ಅಂತ ಬೇರೆ ಬರುತ್ತೆ. ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಯಾರ್ದಾರದ್ದು ಇದ್ದಿದ್ದೇ ಆದರೆ, ಅದರಲ್ಲಿ 2 ಇದ್ದಿದ್ದೇ ಆದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ. ಈಗ ಅನೇಕ ಕುಟುಂಬಸ್ಥರು ತಮ್ಮ ವ್ಯಾಪಾರಕ್ಕಾಗಿ ಅಥವಾ ಈಗ ತಮ್ಮ ಹುದ್ದೆಗಳಿಗಾಗಿ, ಈಗ ಒಬ್ಬರು
ಅಶೋಕ್ ಲೈಲ್ಯಾಂಡ್ ಅಥವಾ ಟಾಟಾ ಎಸ್ಗಳನ್ನು ತೆಗೆದುಕೊಳ್ತಾರೆ ಅಥವಾ ಕಾರ್ 4 ವೀಲರ್ ವಾಹನಗಳನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ಇರುತ್ತೆ. ಅದು ದಿನನಿತ್ಯ ವಾಹನವನ್ನು ಯೂಸ್ ಮಾಡಿಕೊಂಡು ಬಾಡಿಗೆಗಳನ್ನು ಮಾಡಿ ತಮ್ಮ ಸಂಸಾರವನ್ನು ನಡೆಸಲಿಕ್ಕೆ ಆ ವಾಹನವನ್ನು ಖರೀದಿ ಮಾಡ್ಕೊಂಡಿರ್ತಾರೆ ಲೋನ್ಗಳ ಮೇಲೆ. ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರಿತೀವಿ. ಇನ್ನು ಯಾರು ವೈಟ್ ಬೋರ್ಡ್ ಕಾರ್ ಸ್ವಂತ ಉಪಯೋಗಕ್ಕಾಗಿ, ನನ್ನ ಉಪಯೋಗಕ್ಕಾಗಿ ಅಥವಾ ನನ್ನ ಕುಟುಂಬದ ಉಪಯೋಗಕ್ಕಾಗಿ ನಾನು ಯೂಸ್ ಮಾಡ್ತೇನೆ, ಯಾವಾಗ ಬೇಕಾದ ತೆಗೆದುಕೊಂಡು ಹೋಗ್ತೀನಿ, ಯಾವಾಗ ಬೇಕಾದ ಬಿಡ್ತೇನೆ, ನಾನು ಅದರ ಮೇಲೆ ಉದ್ಯೋಗವನ್ನು ಮಾಡೋದಿಲ್ಲ, ಸೊ ಅದು ನನ್ನ ಪರ್ಸನಲ್ ಯೂಸ್ಗೋಸ್ಕರ ಆಗಿ ತಂದಿದ್ದೇವೆ ಅಂತ ಹೇಳಿದ್ರೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ. ವೈಟ್ ಬೋರ್ಡ್ ಕಾರ್ ಅಂತ ಏನಾದರೂ ಸಾರಿಗೆ ಇಲಾಖೆಯಲ್ಲಿ ಮೆನ್ಷನ್ ಆಗಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ. ಇನ್ನು ಅನೇಕ ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ಈಗ ವಲಸೆ ಹೋಗಿ ದುಡಿಮೆಯನ್ನು ಮಾಡ್ತಿರ್ತಾರೆ. ಈಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ದುಡಿಮೆಯನ್ನು ಮಾಡ್ತಿರ್ತಾರೆ. ಅಂಥವ್ರದ್ದು ಏನಾಗುತ್ತೆ ಅಂದರೆ ಈಗ 2ರಿಂದ 3 ತಿಂಗಳವರೆಗೂ ಕೂಡ ರೇಷನ್ ತೆಗೆದುಕೊಂಡಿರುವುದಿಲ್ಲ. ಸೊ ಅಂತಹ ಕುಟುಂಬಸ್ಥರಿಗೆ ಈಗ ರೇಷನ್ ಕೊಡೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು, ನೀವು ವಲಸೆ ಹೋಗಿದ್ರೆ 1 ತಿಂಗಳದ ರೇಷನ್ ಆದರೂ ಬಂದು ತೆಗೆದುಕೊಳ್ಬೇಕು, ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಸೊ ಹಾಗಾದರೆ ಯಾರ್ಯಾರ ಮನೆಯಲ್ಲಿ 2 ರೇಷನ್ ಕಾರ್ಡ್ ಇರೋದಾಗಿರಲಿ ಅಥವಾ ನೀವೇನಾದರೂ ರೇಷನನ್ನು ತೆಗೆದುಕೊಂಡು ಬರದೇ ಇದ್ದರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಎಲಿಜಿಬಲ್ ಇದ್ದರೂ ರದ್ದು ಆಗುತ್ತೆ. ಇನ್ನು ಯಾರ್ಯಾರು ಅನೇಕ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರಿ, ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮೆಲ್ಲರ ಹೆಸರನ್ನು ಸೇರ್ಪಡೆ ಮಾಡಿದ್ರೆ ಸಿಗುವ ಅಕ್ಕಿ ಅಥವಾ ವಸ್ತುಗಳಾದರೂ ಸಿಗತ್ತೆ ನ್ಯಾಯಬೆಲೆ ಅಂಗಡಿ ಮುಖಾಂತರ. ಇಲ್ಲಪ್ಪ ಅಂದರೆ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರೇ ಸೇರ್ಪಡೆ ಮಾಡಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ, ಅದಕ್ಕೆ ದುಡ್ಡು ಬರೋದಿಲ್ಲ ಮತ್ತು ನಿಮಗೂ ಕೂಡ ಇನ್ಮೇಲಿಂದ ಅಕ್ಕಿ ಸಿಗೋದಿಲ್ಲ. ಹೀಗೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನ್ಯಾಯಬೆಲೆ ಅಂಗಡಿಗೆ ಹೋದರೆ ಆ ರೀತಿ ನಿಮ್ಮಲ್ಲಿ ಡೀಟೇಲ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರ್ಯಾರ್ದು ಈ ರೀತಿ ಆಗಿದೆ ನೀವು ರೇಷನ್ ಕಾರ್ಡನ್ನು ನೀವು ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಇನ್ನು ಅನೇಕ ಕುಟುಂಬಸ್ಥರು ಈಗ ಗೋರ್ಮೆಂಟ್ ಜಾಬ್, ಈಗ ಬಡವರ ಮಕ್ಕಳು ಕೂಡ ಬೆಳಿಬಾರ್ದಂತೇನಿಲ್ಲ, ಸೊ ಅವ್ರದ್ದು ಕೂಡ ಸರ್ಕಾರಿ ನೌಕರ ಆಗ್ತಾ ಇರತ್ತೆ. ಸೊ ಅಂತಹ ಕುಟುಂಬದಲ್ಲಿ ಈಗಾಗಲೇ ಯಾರ್ಯಾರು ನೌಕರಸ್ಥರಿದ್ದಾರೆ ಅವ್ರದ್ದು BPLನಿಂದ APLಗೆ ಕನ್ವರ್ಟ್ ಆಗುತ್ತೆ. ಒಂದು ವೇಳೆ 2ರಿಂದ 3 ಜನ ಏನಾದರೂ ಸರ್ಕಾರಿ ನೌಕರಸ್ಥರಿದ್ದರೆ ಸೊ ಅವರ ಒಂದು ರೇಷನ್ ಕಾರ್ಡ್ ಕೂಡ ರದ್ದು ಆಗತ್ತೆ. ಹೌದು, ಬಹಳಷ್ಟು ಜನರು ಈ ರೀತಿ ಸಿಗ್ತಾ ಇದೆ. ಸೊ ಹಾಗಾಗಿ ಅವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಇನ್ನು ಅನೇಕ ಕುಟುಂಬಸ್ಥರಲ್ಲಿ ಕೂಡ ಈಗ ಹೆಚ್ಚಿನ ಮನೆ ಅಂದರೆ 1,000 ಚದರ ಮೀಟರ್ಗಿಂತ ಹೆಚ್ಚಿನ ಮನೆಯನ್ನು ನೀವು ಸಿಟಿ ಸೈಡಲ್ಲಿ ಅಥವಾ ಹಳ್ಳಿಯಲ್ಲಿ ನೀವು ಹೊಂದಿದ್ದೆ ಆದರೆ ಅಥವಾ 3 ಹೆಕ್ಟರ್ಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದೆ ಆದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ BPL ಇದ್ದರೆ APL ಕನ್ವರ್ಟ್ ಆಗುತ್ತೆ, APL ಇದ್ದರೆ ರದ್ದಾಗತ್ತೆ. ಹೌದು, ನಿಮ್ಮ ಬೆಳವಣಿಗೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ. ವಾರ್ಷಿಕ ಆದಾಯ ಕೂಡ ನಿಮ್ಮದು ಹೆಚ್ಚಿನ ಭೂಮಿ ಇದ್ದರೆ ಹೆಚ್ಚಾಗಿ ಆದಾಯವನ್ನು ನೀವು ಪಡ್ಕೊಳ್ತಾ ಇರ್ತೀರಿ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂಥದ್ದು. ಸೊ ಅನೇಕ ಜನರು ಕೂಡ ಸ್ನೇಹಿತರೆ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರಿ, ರೇಷನ್ ಅಕ್ಕಿಯನ್ನು ಏನು ಮಾಡ್ತಾ ಇದ್ರಿ, ಮಾರಾಟ ಮಾಡ್ತಾ ಇದ್ರಿ. ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಈಗ ಮಾರಾಟ ಮಾಡ್ತವಂಥವ್ರನ್ನ ಈಗ ರದ್ದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಇದು ಬಹಳಷ್ಟು ಕಡೆ ನಡೀತಾ ಇದೆ ಅಂತೆ, ಅನೇಕ ಜಿಲ್ಲೆಗಳಲ್ಲಿ ಅನೇಕರ ಒಂದು ಸ್ಥಳಗಳಲ್ಲಿ ಈ ರೀತಿ ತಾಲೂಕುಗಳಲ್ಲಿ ನಡೀತಾ ಇದೆ ಅಂತೆ. ಸೊ ಇದರ ಬಗ್ಗೆನೂ ಕೂಡ ಹೆಚ್ಚಿನ ಗಮನವನ್ನು ಆಹಾರ ಇಲಾಖೆ ಗಮನ ಹರಿಸ್ತಾ ಇದೆ. ಸೊ ಯಾರಿಗೆ ಅವಶ್ಯಕತೆ ಇಲ್ಲ ಅಕ್ಕಿಯನ್ನು ಮಾರಾಟ ಮಾಡೋದೇನಿದೆ ಸೊ ನಾವೇ ರದ್ದು ಮಾಡಿಬಿಡ್ತೀವಿ, ನಿಮಗೆ ಯೂಸ್ ಇದೆ, ನೀವು ಬಡವರಿದ್ದೀರಿ ಅಂತ ನಾವು ಕೊಡ್ತಾ ಹೋದರೆ ನೀವು ಅದನ್ನು ಮಿಸ್ಯೂಸ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ರೂಲ್ಸನ್ನು ಇಟ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುವಂಥದ್ದು. ಸೊ ಹೀಗೆ ಅನೇಕ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಕೆಲಸ ಇಲ್ಲಿ ಆಹಾರ ಇಲಾಖೆ ಮಾಡ್ತಾ ಇದೆ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಎಲಿಜಿಬಲ್ ಇಲ್ಲದಿದ್ದರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ಗೆ ಏನಾದರೂ ರೂಲ್ಸ್ ಹಾಕಿ ರದ್ದು ಮಾಡುವಂಥದ್ದು. ಒಟ್ಟಾರೆಯಾಗಿ ಎಲಿಜಿಬಿಲಿಟಿಯನ್ನು ನೀವು ಉಳಿಸ್ಕೊಳ್ಬೇಕಾಗತ್ತೆ. ಸೊ ಅಕ್ಕಿಯನ್ನು ಮಾರಾಟ ಮಾಡೋದಾಗಿರಲಿ ಅಥವಾ ರೇಷನ್ನೇ ತೆಗೆದುಕೊಳ್ಳಿಲ್ಲಪ್ಪ ಅಂದರೆ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು. ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ರೇಷನ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಸೊ ಇದೆಲ್ಲ ಕೂಡ ಗಮನದಲ್ಲಿರಲಿ. ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಕಬಾಯ್ ಬಿಡಿ ಫ್ರೆಂಡ್ಸ್.